ಬೆಂಗಳೂರಿನ ರಾಜಾಜಿನಗರದಲ್ಲಿ ಧರೆಗುರುಳಿರುವಂಥದ್ದು ಮರ. 6 ಸ್ಕೂಟರ್, 1 ಆಟೋ ಸಂಪೂರ್ಣವಾಗಿ ಜಖಂಗೊಂಡಿದೆ. ರಾಜಾಜಿನಗರದ ರಾಮ ಮಂದಿರದ ಬಳಿ ನಡೆದಿರುವಂಥ ಒಂದು ಘಟನೆ ಇದು. ಬೆಂಗಳೂರಿನ ರಾಜಾಜಿನಗರದಲ್ಲಿ ಮರ ಧರೆಗುರುಳಿರುವಂಥದ್ದು. 6 ಸ್ಕೂಟರ್, 1 ಆಟೋ ಸಂಪೂರ್ಣವಾಗಿ ಜಖಂಗೊಂಡಿದೆ. ರಾಜಾಜಿನಗರದ ರಾಮ ಮಂದಿರದ ಬಳಿ ನಡೆದಿರುವಂಥ ಒಂದು ಘಟನೆ. ಸದ್ಯ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಪುಣ್ಯ ಅಲ್ಲಿ, ಅದೃಷ್ಟ, ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸಾಕಷ್ಟು ಜನ ಓಡಾಡುವಂಥ ಜಾಗ, ಸಾಕಷ್ಟು ಜನ ಇರುವಂಥ ಜಾಗ ಅದು. ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಅದೃಷ್ಟವಶಾತ್ ಹಳೆ ಮರಗಳ ಭಯದಲ್ಲೇ ಓಡಾಡ್ತಾ ಇದ್ದಂಥ ನಿವಾಸಿಗಳು ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಒಂದು ಮರ ಬಿದ್ದಿತ್ತು. ಇದೀಗ ಮತ್ತೆ ಒಂದು ಉರುಳಿ ಬಿದ್ದಿರುವಂಥದ್ದು ಮರ. ಇದು ತೋರಿಸ್ತಾ ಇದ್ವಿ, ದೃಶ್ಯಾವಳಿಯಲ್ಲಿ ಗಮನಿಸ್ಬೋದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದೆ. ಪ್ರಗತಿ, ಎಷ್ಟೊತ್ತಿಗಾಗಿದ್ದು, ಅಂದರೆ ಹೇಗಾಯಿತು, ಅಂದರೆ ತುಂಬ ಹಳೆ ಮರನ ಅಥವಾ ಏನು ಅಂತ ಏನು ಅಪ್ಡೇಟ್ ಸಿಗ್ತಾ ಇದೆ ಇದ್ರ ಬಗ್ಗೆ? ಪೃಥ್ವಿ, ಮಧ್ಯಾಹ್ನ 12 ಗಂಟೆಯ ಸುಮಾರಿಗೆ ಈ ಒಂದು ಘಟನೆ ಆಗಿರುವಂತದ್ದು. ದಿಢೀರ್ ಅಂತ ಒಂದು ಮರ ಉರುಳು ಬಿದ್ದು ಬಿಡುತ್ತೆ. ಆ ಸಂದರ್ಭದಲ್ಲಿ ಅಲ್ಲೇ ಪಾರ್ಕಿಂಗ್ ಅಲ್ಲಿ, ಅಂದ್ರೆ ನಿಮ್ಗೆ ಗೊತ್ತಲ್ಲ, ಸಾಮಾನ್ಯವಾಗಿ ರಸ್ತೆಯಲ್ಲೇ ಎಲ್ಲ ಪಾರ್ಕ್ ಮಾಡಿ ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ. ಅಲ್ಲೇ ಮರದ ಕೆಳಗಡೆ ಪಾರ್ಕ್ ಮಾಡಿದಂತಹ 6 ಸ್ಕೂಟರ್ ಮತ್ತೆ 1 ಆಟೋ ಕಂಪ್ಲೀಟ್ ಆಗಿ ಜಖಂ ಆಗಿ ಹೋಗ್ಬಿಟ್ಟಿದೆ. ಸುದೈವವಶಾತ್ ಆಟೋದಲ್ಲಿ ಯಾರು ಇರ್ಲಿಲ್ಲ ಆ ಸಂದರ್ಭದಲ್ಲಿ. ಅಕಸ್ಮಾತ್ ಯಾರಾದ್ರೂ ಏನಾದ್ರು ಇದ್ದಿದ್ರೆ ಅಥವಾ ಆ ಗಾಡಿಗಳ ಹತ್ರ ಯಾರಾದ್ರೂ ಇದ್ದಿದ್ರೆ ಅನಾಹುತ ಇನ್ನ ದೊಡ್ಡದಾಗ ಆಗ್ತಾ ಇತ್ತು. ಬಟ್ ಆ ಬೈಕ್ಗಳಿಗೆ ಜೊತೆಗೆ ಗಾಡಿಗಳಿಗೆ ಡ್ಯಾಮೇಜ್ ಆಗೋದ್ರಲ್ಲೇ ಈ ಒಂದು ಘಟನೆ ಸೀಮಿತ ಆಗಿತ್ತು. ಅದೊಂದು ಖುಷಿ ವಿಚಾರ. ಬಟ್ ಬೆಂಗಳೂರಿನಲ್ಲಿ ಹಳೆಯ ಮರಗಳ ಭಯದಲ್ಲೇ ಜನ ಓಡಾಡುವಂತಹ ಪರಿಸ್ಥಿತಿ ಇದೆ. ಇದು ಕೂಡ ಅಷ್ಟೇ, ಅಂದ್ರೆ ರಾಜಾಜಿನಗರದ ರಾಮ ಮಂದಿರದ ಹತ್ರ ಆಗಿರುವಂತದ್ದು. ಕಳೆದ 1 ವಾರದ ಹಿಂದೆ ಅಷ್ಟೇ ನವರಂಗ್ ಸಿಗ್ನಲ್ ಹತ್ರ ಕೂಡ ಒಂದು ದೊಡ್ಡ ಮರ ಬಿದ್ದಿತ್ತು. ಅದಾದ್ಮೇಲೆ ಆ ರಸ್ತೆಯಲ್ಲೆಲ್ಲವೂ ಕೂಡ ವೈಟ್ ಟಾಪಿಂಗ್ ಕಾಮಗಾರಿ ಆಗ್ತಾ ಇದೆ. ಒಂದಷ್ಟು ಕಾಮಗಾರಿಗಳು ಕೂಡ ನಡೀತಾ ಇದೆ. ಸೊ ಕಾಮಗಾರಿ ಸಂದರ್ಭದಲ್ಲಿ ಮರದ ಬುಡಕ್ಕೂ ಕೂಡ ಡ್ಯಾಮೇಜ್ ಆಗಿ ಈ ರೀತಿಯಾಗಿ ಆಗ್ತಾ ಇರಬಹುದು ಅನ್ನುವಂತಹ ಆತಂಕವನ್ನ ಕಳೆದ 1 ವಾರದ ಹಿಂದೆ ಅಷ್ಟೇ ಜನರು ವ್ಯಕ್ತಪಡಿಸಿದ್ರು. ಅದಾದ ಬೆನ್ನಲ್ಲೇ ಈಗ ಇವತ್ತು ಕೂಡ ಮತ್ತೊಂದು ಅದೇ ರಸ್ತೆಯಲ್ಲಿ ಮರ ಬಿದ್ದಿರೋದು ಇನ್ನೂ ಕೂಡ ಆತಂಕಕ್ಕೆ ಜನರಿಗೆ ಕಾರಣ ಆಗಿರುವಂತದ್ದು. ಅಂದ್ರೆ ಈ ಭಾಗದಲ್ಲಿ ಇನ್ನು ಎಷ್ಟು ಮರಗಳು ಬೀಳ್ತಾ ಹೋಗುತ್ತೆ, ಇನ್ನು ಹೇಗೆ ನಾವು ಓಡಾಟವನ್ನ ನಡೆಸಬೇಕು ಅನ್ನುವಂತಹ ಆತಂಕವನ್ನ ಜನಸಾಮಾನ್ಯರು ಹೊರಹಾಕ್ತಾ ಇರುವಂತದ್ದು. ಆದಷ್ಟು ಬೇಗ GBA ವ್ಯಾಪ್ತಿಯಲ್ಲಿ ಹಳೆಯ ಮರಗಳನ್ನು ಗುರುತಿಸಬೇಕು. ಜೊತೆಗೆ ಕಾಮಗಾರಿ ಮಾಡುವಾಗ ಮರದ ಬುಡಕ್ಕೆ ಪೆಟ್ಟಾಗದ ರೀತಿಯಲ್ಲಿ ಕಾಮಗಾರಿ ಮಾಡಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಪ್ರಗತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಸೊ ನಿಮಗೆ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳಲ್ಲಿ, ಮರ ಬಿದ್ದು ಒಂದು ಕಾರು, 6 ಬೈಕ್ಗಳು ಜಖಂಗೊಂಡಿದೆ. ರಾಜಾಜಿನಗರದ ರಾಮ ಮಂದಿರದ ಬಳಿ ನಡೆದಿರುವಂಥ ಒಂದು ಘಟನೆ ಇದು. ಅದೃಷ್ಟವಶಾತ್ ಯಾರು ಆ ಸಂದರ್ಭದಲ್ಲಿ ಇರಲಿಲ್ಲ. ಸೊ ಹೀಗಾಗಿ ಯಾರಿಗೂ ಏನೂ ಆಗಿಲ್ಲ. ಆದರೂ ಜನ ಓಡಾಡುವಂಥ ಸಂದರ್ಭದಲ್ಲಿ ದಿಢೀರಂತ ಬಿದ್ದಿದ್ದರೆ ದೊಡ್ಡ ಅನಾಹುತನೇ ಸಂಭವಿಸಿರೋದು.